ಮಹಾರಾಷ್ಟ್ರದ ಪಂಢರಪುರದಲ್ಲಿರುವ ಪಂಢರಪುರ ವಿಠ್ಠಲ ದೇವಾಲಯವು ಅತ್ಯಂತ ಪೂಜ್ಯ ಹಿಂದೂ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ವಾರಕರಿ ಸಂಪ್ರದಾಯಕ್ಕೆ. ಇದರ ಇತಿಹಾಸವು ಶ್ರೀಮಂತವಾಗಿದೆ ಮತ್ತು ಶತಮಾನಗಳನ್ನು ವ್ಯಾಪಿಸಿದೆ. ದಂತಕಥೆ. ಭಕ್ತಿ ಮತ್ತು ಮಹತ್ವದ ಐತಿಹಾಸಿಕ ಘಟನೆಗಳೊಂದಿಗೆ ಹೆಣೆದುಕೊಂಡಿದೆ. ಈ ದೇವಾಲಯವು ಪುಂಡಲೀಕನ ದಂತಕಥೆಗೆ ಹೆಚ್ಚು ಪ್ರಸಿದ್ಧವಾಗಿದೆ. ಅವನು ತನ್ನ ಹೆತ್ತವರಿಗೆ ಮಾಡಿದ ನಿಸ್ವಾರ್ಥ ಸೇವೆಯಿಂದ ಕೃಷ್ಣನನ್ನು ಮೆಚ್ಚಿಸಿದನು. ನಂತರ ಕೃಷ್ಣನು ಇಟ್ಟಿಗೆಯ ಮೇಲೆ ನಿಂತಿರುವ ದೇವತೆಯಾದ ವಿಠ್ಠಲನಾಗಿ ಕಾಣಿಸಿಕೊಂಡನು ಮತ್ತು ಅಂದಿನಿಂದ ಆ ಭಂಗಿಯಲ್ಲಿಯೇ ಇದ್ದಾನೆ. ಕೃಷ್ಣನ ಪತ್ನಿ ರುಕ್ಮಿಣಿಯನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಭಾರತದ ಮಹಾರಾಷ್ಟ್ರದಲ್ಲಿರುವ ಶನಿ ಶಿಂಗ್ನಾಪುರ ದೇವಾಲಯವು ತನ್ನ ವಿಶಿಷ್ಟ ಇತಿಹಾಸ ಮತ್ತು ಕಟ್ಟಡಗಳಲ್ಲಿ ಬಾಗಿಲುಗಳು ಅಥವಾ ಬೀಗಗಳಿಲ್ಲದ ಕಾರಣಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯದ ಮೂಲವು ಪನಸ್ನಾಲಾ ನದಿಯಲ್ಲಿ ಕುರುಬರು ಕಂಡುಹಿಡಿದ ಕಪ್ಪು ಕಲ್ಲಿನಿಂದ ಬಂದಿದೆ. ಒಬ್ಬ ಕುರುಬನು ಕಲ್ಲನ್ನು ತಳ್ಳಿದಾಗ ಅದು ಅದ್ಭುತವಾಗಿ ರಕ್ತಸ್ರಾವವಾಗಲು ಪ್ರಾರಂಭಿಸಿತು ಮತ್ತು ಶನಿಯು ಕನಸಿನಲ್ಲಿ ಕಾಣಿಸಿಕೊಂಡು ಆ ಕಲ್ಲನ್ನು ತೆರೆದ ಆಕಾಶದ ಅಡಿಯಲ್ಲಿ ಗ್ರಾಮದಲ್ಲಿ ಸ್ಥಾಪಿಸಲು ಸೂಚಿಸಿದನು ಎಂದು ಕಥೆ ಹೇಳುತ್ತದೆ. ದೇವಾಲಯವನ್ನು ಜಾಗೃತ್ ದೇವಸ್ಥಾನ, ಜೀವಂತ ದೇವಾಲಯ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಭಕ್ತರು ಶನಿ ದೇವರು ಗ್ರಾಮವನ್ನು ಕಳ್ಳತನ ಮತ್ತು ದುರದೃಷ್ಟದಿಂದ ರಕ್ಷಿಸುತ್ತಾನೆ ಎಂದು ನಂಬುತ್ತಾರೆ. ಕಬ್ಬಿನ ಗಾಣದ ಇತಿಹಾಸವು ಬಹಳ ಹಳೆಯದಾಗಿದೆ ಮತ್ತು ಇದು ಕಬ್ಬಿನಿಂದ ರಸವನ್ನು ತೆಗೆಯಲು ಬಳಸಲಾಗುವ ಒಂದು ಸಾಂಪ್ರದಾಯಿಕ ಸಾಧನವಾಗಿದೆ. ಆರಂಭದಲ್ಲಿ ಗಾಣವನ್ನು ಮರದಿಂದ ತಯಾರಿಸಲಾಗುತ್ತಿತ್ತು ಮತ್ತು ಎತ್ತುಗಳನ್ನು ಬಳಸಿ ತಿರುಗಿಸಲಾಗುತ್ತಿತ್ತು. ನಂತರ ಲೋಹದ ಗಾಣಗಳು ಬಂದವು ಮತ್ತು ವಿದ್ಯುತ್ ಚಾಲಿತ ಗಾಣಗಳು ಸಹ ಬಳಕೆಗೆ ಬಂದವು. ಇದು ಶ್ರಮವನ್ನು ಕಡಿಮೆ ಮಾಡಿತು.